ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಕ್ವಾಟ್ಲೆ ಮುತ್ತಣ್ಣನ ಚಾನಲಿಗೆ ಸ್ವಾಗತ. ವಿಷಯ ಇಷ್ಟೇ ಕಣ್ರಿ, ನಿನ್ನೆ ಅಂತರಗಟ್ಟೆ ಜಾತ್ರೆಗೆ ಹೋದಾಗ ಒಂದು ದೃಶ್ಯ ನೋಡಿ, ಒಂದು ಎತ್ತು ಮಧ್ಯದಲ್ಲಿ ನಿಲ್ಲಿಸಿದ್ರು ಫೋಟೋ ತಗೊಳಕ್ಕೆ ಅಂತೂ ಹೋದೆ ಎತ್ತಿನ ಫೋಟೋ. ಆ ಕತೆ ಕೇಳಿ ತುಂಬ ಬೇಜಾರಾಯ್ತು. ನಾನು ಯಾಕಾದ್ರೂ ಹೋಗಿ ವಿಡಿಯೋ ಮಾಡಿದ್ನೋ ಅನ್ನಿಸ್ತು. ಮಾಡಿದ ಮೇಲೆ ನಾವು ಹಾಕ್ಲೇಬೇಕು ಅಂತೇನಿಲ್ಲ. ಅವ್ರ ತಂದೆಯವರೇ ಹೇಳಿದ್ರು, ಒಬ್ಬ ತಂದೆ ಒಬ್ಬ ಮಗನ ಮೇಲೆ ಎಷ್ಟು ಕನಸಿಟ್ಟಿರ್ತಾರೆ ಅಂದರೆ ಹೇಳಕ್ಕೆ ಸಾಧ್ಯನೇ ಇರಲ್ಲ. ಕೆಲವೊಮ್ಮೆ ಮಕ್ಕಳ ಕಡೆಯಿಂದ ತಪ್ಪಾಗುತ್ತೆ, ಒಮ್ಮೆ ತಂದೆ ಕಡೆಯಿಂದ ತಪ್ಪಾಗುತ್ತೆ. ಯಾಕೆ ವಿಷಯ ಹೇಳ್ತಾಯಿದ್ದೀನಿ ಅಂದರೆ, ಮಗ ಎತ್ತಿನ ಅತ್ಯಂತ ಪ್ರೀತಿ, ಕ್ರೇಜ್ ಅಲ್ಲ, ಅದೊಂದು ಹುಚ್ಚು. ನಮ್ಮ ಅಜ್ಜಪುರದ ಹುಡುಗರೆ ಅಂದರು ಎತ್ತು ಕರು ದನ ಅಂದರೆ ಪ್ರಾಣ ಬಿಡ್ತಾರೆ. ಅವರು ಹಿಂಗೆ ಸಿಂಧೂರ ಅಂತ ಕೇಳಿರ್ಬೇಕು ನೀವು, ಅಜ್ಜಂಪುರದ್ದು ಇದರಲ್ಲಿ ಬರುತ್ತೆ, ಅಂತರಗಟ್ಟೆ ಗ್ರಾಮದಲ್ಲಿ. ಅವರು ಹುಡುಗ ಸುಹಾಸ್ ಅಂತ, ನಮಗೂ ಗೊತ್ತಿರೋನೆ. ನಾವು ಕೆಲಸ ಮಾಡೋ ಜಾಗಕ್ಕೆಲ್ಲ ಯಾವಾಗಲೂ ಬರೋನು. ನಮಗೆ ಸಾವಿಂದ ಅಷ್ಟು ಮಾಹಿತಿ ಇರಲಿಲ್ಲ. ವಿಷಯ ಏನಂದರೆ, ಅವರು ಪಾಪ ತಂದೆಯವ್ರು ಏನೋ ಒಂಚೂರು ಬೈದಿದ್ದಕ್ಕೆ ತನ್ನ ಪ್ರಾಣನೇ ಬಿಟ್ಬಿಟ್ಟ. ಅದಕ್ಕೆ ಅವರು ಅಳುತ್ತೆ ಒಂದು ಬೇಜಾರು ಮಾಡ್ಕೊಂತ ಹೇಳಿರಿ, ಯಾರು ತಂದೆ ತಾಯಿ ಮಕ್ಳಿಗೆ ಬೈಯಕ್ಕೆ ಹೋಗಬೇಡಿ ಅಂತ. ತಪ್ಪು ಮಾಡಿದಾಗ ಬೈತಾರೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಯ್ತಾ. ಅವ್ರೇನೋ ಒಳ್ಳೇದಕ್ಕೆ ತಾನೇ ಬೈದರು ಅಂಥೇಳಿ ಇದು ಮಾಡಿದ್ರು. ಅವರು ಸತ್ಮೇಲೆ 8 ರೇಸಿಗೆ ಬಿಟ್ರಂತೆ ಸಿಂಧೂರನ್ನ, ಒಂದು ರೇಸಲ್ಲೂ ಗೆಲ್ಲಿಲ್ವಂತೆ. ಅದಕ್ಕೆ ಆ ತಾಯಿ ದುರ್ಗಾಂಬಾದೇವಿ ಆಶೀರ್ವಾದ ತಗೊಂಡು ಮತ್ತೆ ಅದೇ ಲಯಕ್ಕೆ ಬರಲಿ ಅಂತ ಅವರು ಇದು. ನಾನು ಮಾತಾಡ್ಸೋ ಈ ವಿಧಿನೇ ಇರಲಿಲ್ಲ, ಅಕಸ್ಮಾತ್ ಮಾತಾಡಿಸ್ಬಿಟ್ಟೆ. ಮೈಕೇನು ಕೊಡಲಿಲ್ಲ ಅವ್ರ ಕೈಗೆ, ಕ್ಲಿಯರಾಗಿ ಬರಲಿಲ್ಲ. ನೆಕ್ಸ್ಟ್ ವಿಡಿಯೋ ಆ್ಯಡ್ ಮಾಡ್ತೀನಿ, ನೋಡಿ ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಸಪೋರ್ಟ್ ಮಾಡ್ಬೇಕಣ್ರಿ. ಯಾರ್ಯಾರು ಏನೇನಕ್ಕೆ ಮಾಡ್ತೀರೋ ಒಳ್ಳೇದಕ್ಕೆ ಮಾಡಿ, ಉತ್ತೇಜನಕ್ಕೆ ಮಾಡಿ. ಒಳ್ಳೆ ಮಾತಾಡಿ ನೀವು ಕೇಳಿ. ಅಲ್ಲ, ಓರಿ ಬಗ್ಗೆ ನಿಮಗೆ ಯಾವಾಗಿಂದ ಕ್ರೇಜು? ಜಾತ್ರೆಗೆ ಯಾವಾಗಿಂದ ಬರ್ತೀರಾ? ಓರಿ ಜಾತ್ರೆ ಅಂತಲ್ಲ, ರೇಸ್ ಓರಿ. ನನ್ನ ಮಗ ಸುಹಾಸ್ ಸಿಂಧೂರ ಅಂತ, ನನ್ನ ಮಗನ ಜೀವ ಇದು. ಮುಂಚೆ ನನ್ನ ಮಗ ಇದ್ದಾಗ ಭಾರಿ ರ್ಯಾಶ್ ಇತ್ತು, ಒಳ್ಳೆ ರೇಸ್ ಮಾಡ್ತು, ಭಾರಿ ಚೆನ್ನಾಗಿತ್ತು. ನನ್ನ ಮಗ 3 ತಿಂಗಳು, ಇವತ್ತಿಗೆ ಕರೆಕ್ಟಾಗಿ 3 ತಿಂಗಳು ತೀರೋಗಿ. ನನ್ನ ಮಗ ಜೀವ ಆಗಿತ್ತ ಇದಕ್ಕೆ, ಸುಹಾಸ್ ಸಿಂಧೂರ ಅಂತೇಳಿ. ನನ್ನ ಮಗ ಇವತ್ತಿಲ್ಲ, ಆ ದೇವಿ ಸ್ಥಾನಕ್ಕೆ ಇವತ್ತು ಹೊಡ್ಕೊಂಡು ಹೋಗ್ತಾ ಇದ್ದೀನಿ. 8 ರೇಸಿಗಾಗಿದೆ ನನ್ನ ಮಗ ತೀರೋದ. 3 ತಿಂಗಳು ಇವತ್ತಿಗೆ ಕರೆಕ್ಟಾಗಿ 8 ರೇಸಗಳು ಗೆಲ್ಲಲಿಲ್ಲ ನಾನು ನೋಡಿ. ಇವತ್ತು ನನ್ನ ದೇವಸ್ಥಾನ ಹೊಡ್ಕೊಂಡು ಹೋಗ್ತೀನಿ. ಆ ತಾಯಿ ದೈವ ಏನಿದೆ ಗೊತ್ತಿಲ್ಲ. ಇವತ್ತಿಂದ ನನ್ನ ಓರಿ ಅದೇ ಮುಂಚೆ ಹೆಂಗಿತ್ತು, ನನ್ನ ಮಗನ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ ಈ ಓರಿನ. ಇನ್ನು ಮುಂದೆ ಅದೇ ಥರ ಇರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆ ಜೀವ ಇವತ್ತು ನನ್ನ ಮಗ ಇಲ್ಲ, ನನ್ನ ಮಗ ಇರ್ತಾ ಇತ್ತು ಜೀವ, ನನ್ನ ಜೀವ ನೋಡಿ. ನಾನು ಕೇಳ್ಕೊಳ್ಳೋದು ಎಲ್ಲರಿಗೂ ಇಷ್ಟೇ, ಮಕ್ಕಳು ಯಾರೇ ಎತ್ತಿದ್ರು ಇವತ್ತು ಅವ್ರ ಪಾಡಿಗೆ ಅವ್ರನ್ನ ಮುಂದೆ ಅವರು ಮೇಂಟೈನ್ ಮಾಡ್ಕೊಂಡು ಅಂತ ಬಿಡಬೇಕು. ಅದನ್ನು ಬಿಟ್ಬಿಟ್ಟು ನಾವು ಮಕ್ಕಳಿಗೆ ಇನ್ನೊಂದು ಮಾಡೋದು, ಇನ್ನೊಂದು ಥರ ತೊಂದರೆ ಕೊಡೋದು ಮಾಡೋಕ್ಕೋದ್ರೆ, ನನ್ನ ಮಗನೇ ಸಾಕ್ಷಿ. ಇವತ್ತು ನನ್ನ ಮಗ ಇವತ್ತಿಗೆ ಕರೆಕ್ಟಾಗಿ 3 ತಿಂಗಳಾಯಿತು ತೀರೋಗಿದ್ದಾನೆ. ಈ ನನ್ನ ಇದು ಬದುಕು ಯಾರಿಗೂ ಆಗಬಾರ್ದು ಅಂತ ನಾನು ಹೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಅಂತರಗಟ್ಟೆ ಮಹೋತ್ಸವದಿಂದ ದುರ್ಗಾದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಇವತ್ತು ನನ್ನ ಮಗನ ಹೆಸರೇ ಇದಕ್ಕಿದೆ. ನಾನು ಅದೊಂದು ಮಾತ್ರ ಭಾರಿ ಬೇಡ್ಕೊತಾ ಇದ್ದೀನಿ. ಇದನ್ನು ಮಾತ್ರ ನಾವು ಇವತ್ತು ಇಟ್ಕೊಂಡಿದ್ದೀವಿ, ಚೆನ್ನಾಗಿ ಸಾಕ್ಕೊತಾ ಇದ್ದೀವಿ.